ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಒನ್ ಕೇಂದ್ರ ಯಾವ್ಯಾವ ತಾಲೂಕಿನಲ್ಲಿ, ಯಾವ್ಯಾವ ಒಂದು ಹೋಬಳಿನಲ್ಲಿ, ಯಾವ ಒಂದು ನಗರದಲ್ಲಿ, ಜಿಲ್ಲೆಯಲ್ಲಿ ಖಾಲಿ ಇದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ನೀವು ಕೂಡ ಈ ಒಂದು ಕರ್ನಾಟಕ ಒನ್ ಫ್ರಾಂಚೈಸಿಯನ್ನು ನಿಮ್ಮ ಒಂದು ಊರಿನಲ್ಲಿ, ನಗರದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲಿಗೆ ನೀವು ಯಾವ ಒಂದು ಊರಿನಲ್ಲಿ ಖಾಲಿ ಇದೆ ಫ್ರಾಂಚೈಸಿ ಅಂತ ತಿಳ್ಕೊಬೇಕಾಗುತ್ತೆ. ಆನಂತರ ನೀವು ಈ ಒಂದು ಕರ್ನಾಟಕ ಒನ್ ಫ್ರಾಂಚೈಸಿಗೆ ಅಪ್ಲೈ ಮಾಡಿ ಒಂದು ಫ್ರಾಂಚೈಸಿಯನ್ನು ಪಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಒಂದೊಂದು ಊರ ಹೆಸರು ಹೇಳ್ತಾ ಹೋಗ್ತೀನಿ. ನಿಮ್ಮ ಊರು ಕೂಡ ಇದರಲ್ಲಿ ಇದೆಯಾ ಇಲ್ಲ ಅಂತ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಊರಿಗೆ ಒಂದು ತಾಲೂಕು ಅಥವಾ ಒಂದು ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಆ ಒಂದು ಸ್ಥಳಗಳಲ್ಲಿ ಕೇವಲ 2 ಕರ್ನಾಟಕವನ್ನು ಕೊಡ್ತಾರೆ. ಡಿಸ್ಟಿಕ್ ಲೆವೆಲ್ ಆದರೆ 4 ಕೊಡ್ತಾರೆ. ಸೊ ಈ ರೀತಿಯಾಗಿರುತ್ತೆ. ಸೊ ಹಂತವಾಗಿ ಇನ್ನೂ ಕೂಡ ಅದನ್ನು ಹೆಚ್ಚುತ್ತಾ ಹೋಗ್ತಾರೆ. ಸೊ ಸದ್ಯಕ್ಕೆ ಖಾಲಿ ಇರುವಂಥ ಊರುಗಳ ಹೆಸರನ್ನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ, ಯಾವೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇಗೆ ಬಾಗಲಕೋಟೆ. ಈ ಒಂದು ಬಾಗಲಕೋಟೆಯಲ್ಲಿ ಗುಳೇದ ಗುಡ್ಡದಲ್ಲಿ 2 ಫ್ರಾಂಚೈಸಿ ಖಾಲಿ ಇದ್ದಾವೆ. ಅದೇ ರೀತಿ ಈ ಒಂದು ಬಾಗಲಕೋಟೆಯಲ್ಲಿ ಹುನಗುಂದ TMCನಲ್ಲಿ ಕೂಡ ಒಂದಿದೆ, ಇಲ್ಕಲ್ನಲ್ಲಿ ಒಂದಿದೆ, ಮತ್ತು ಜಮಖಂಡಿನಲ್ಲಿ ಒಂದಿದೆ, ಮತ್ತು ರಬಕವಿ ಬನ್ನಟ್ಟಿ CMCನಲ್ಲಿ 2 ಫ್ರಾಂಚೈಸಿ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಬಳ್ಳಾರಿ ಟೌನ್ನಲ್ಲಿ ಜಿಲ್ಲೆಯಲ್ಲಿ 5 ಒಟ್ಟು ಫ್ರಾಂಚೈಸಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ. ಮತ್ತು ಕುರೇಕೊಪ್ಪ TMC ಬಳ್ಳಾರಿಯಲ್ಲಿ ಬರುವಂಥದ್ದು, ಇಲ್ಲಿ 3 ಫ್ರಾಂಚೈಸಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಕುರುಗೋಡು TMC ಇಲ್ಲಿ 1 ಕೊಟ್ಟಿದ್ದಾರೆ. ಮತ್ತು ಹೊಸಕೋಟೆ ತಾಲೂಕಿನಲ್ಲಿ 2 ಫ್ರಾಂಚೈಸಿ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೊಸಕೋಟೆ ಬರೋದು ಬೆಂಗಳೂರು ರೂರಲಲ್ಲಿ ಬರುತ್ತೆ ಸ್ನೇಹಿತರೆ. ಅದಾದ ನಂತರ ಮತ್ತು ಬೆಂಗಳೂರು ರೂರಲ್ನಲ್ಲಿ ನೆಲಮಂಗಲ ಕೊಟ್ಟಿದ್ದಾರೆ. ನೆಲಮಂಗಲ ಕೂಡ ಒಂದಿದೆ. ಅದೇ ರೀತಿಯಾಗಿ ಚಾಮರಾಜನಗರದಲ್ಲಿ ಟೌನಲ್ಲಿ 2 ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಚಾಮರಾಜನಗರದಲ್ಲಿ ಕೊಳ್ಳೇಗಾಲದಲ್ಲಿ 2 ಫ್ರಾಂಚೈಸಿಗೆ ಅಪ್ಲಿಕೇಶನ್ ಹಾಕ್ಬೋದು. ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆಗೆ 2 ಅಪ್ಲಿಕೇಶನ್ ಹಾಕ್ಬೋದು, 2 ಫ್ರಾಂಚೈಸಿಗೆ. ಅದಾನಂತರ ಚಿಕ್ಕಮಗಳೂರಲ್ಲಿ ಬೀರೂರು TMC ಬೀರೂರಿನಲ್ಲಿ 2 ಫ್ರಾಂಚೈಸಿ ಅಪ್ಲಿಕೇಶನ್ ಹಾಕ್ಬೋದು. ಉಳ್ಳಾಳ ಒಂದು ದಕ್ಷಿಣ ಕನ್ನಡ ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕಿನಲ್ಲಿ 1 ಹಾಕ್ಬೋದು ಫ್ರಾಂಚೈಸಿ. ಮತ್ತು ಬಂಟ್ವಾಳ ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳದಲ್ಲಿ 2 ಫ್ರಾಂಚೈಸಿ ಅವೈಲೇಬಲ್ ಇದೆ. ಮತ್ತು ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲೂಕ್ ಪಂಚಾಯತ್ನಲ್ಲಿ ತಾಲೂಕಿನಲ್ಲಿ ಈ 1 ಫ್ರಾಂಚೈಸಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಧಾರವಾಡದಲ್ಲಿ ಕೇವಲ 1 ಕೊಟ್ಟಿದ್ದಾರೆ ನೋಡಿ. ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದದಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಕೇವಲ ನವಲಗುಂದದಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿಗೆ 1 ಕೊಟ್ಟಿದ್ದಾರೆ. 1 ಕೊಟ್ಟಿದ್ದ ಅರ್ಥ ಅಂದರೆ ಆಲ್ರೆಡಿ ಅಲ್ಲಿ ಇದ್ದಾವೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ಈಗ ಇರ್ತವಲ್ಲ ಅದನ್ನು ಕೌಂಟ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಇಷ್ಟೇ ಅವೈಲೇಬಲ್ ಇರೋದಂತ ಕೊಟ್ಟಿರ್ತಾರೆ. ಸೊ ಅದಂತರ ಕೊಪ್ಪಳದಲ್ಲಿ ಕೊಪ್ಪಳ CMC ಕೊಟ್ಟಿದ್ದಾರೆ. ಟೌನ್ ಕೊಪ್ಪಳದಲ್ಲಿ ಕೂಡ ಅವೈಲೇಬಲ್ ಇದೆ, ಅಲ್ಲಿ 2 ಇದ್ದಾವೆ. ಇಲ್ಲಿ ಕಾರಟಗಿನಲ್ಲಿ 2 ಹಾಕ್ಬೋದು. ಕುಷ್ಟಗಿನಲ್ಲಿ ಕೂಡ 2 ಫ್ರಾಂಚೈಸಿ ಅವೈಲೇಬಲ್ ಇದೆ. ತಾವರಗೆರೆಯಲ್ಲಿ ಕೂಡ 1 ಅವೈಲೇಬಲ್ ಇದೆ. ಮದ್ದೂರು ಅಂತ ಕೊಟ್ಟಿದ್ದಾರೆ. ಮಂಡ್ಯ ಡಿಸ್ಟಿಕ್ಕು ಮದ್ದೂರಿಗೆ 2 ಫ್ರಾಂಚೈಸಿ ಅವೈಲೇಬಲ್ ಇದ್ದಾವೆ. ಮದ್ದೂರಲ್ಲಿ ಕೂಡ 2 ಫ್ರಾಂಚೈಸಿ ಕರ್ನಾಟಕ ಒನ್ಗೆ ಅಪ್ಲೈಯನ್ನು ಮಾಡ್ಬೋದು. ಮತ್ತು ಮಂಡ್ಯದಲ್ಲಿ ಮಳವಳ್ಳಿ ಇದೆ, ಮಳವಳ್ಳಿಗೆ 3 ಫ್ರಾಂಚೈಸಿ ಅವೈಲೇಬಲ್ ಇದೆ. ನಾಗಮಂಗಲಕ್ಕೆ 1 ಫ್ರಾಂಚೈಸಿ ಅವೈಲೇಬಲ್ ಇದೆ. ಮತ್ತು ಇವಾಗ ಮೈಸೂರು ಟೌನ್ನಲ್ಲಿ 11 ಇದೆ ಟೋಟಲ್ ಸ್ನೇಹಿತರೆ. ಮೈಸೂರಿನಲ್ಲಿ 11 ಫ್ರಾಂಚೈಸಿ ಹಾಕೋಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಮೈಸೂರು ಡಿಸ್ಟಿಕ್ಕು ಊಟಗಲ್ಲಿ ಅಂತಿದೆ. ಊಟಗಲ್ಲಿ 1 ಫ್ರಾಂಚೈಸಿ. ನಂಜನಗೂಡು TMC ನಂಜನಗೂಡಿನಲ್ಲಿ 1 ಫ್ರಾಂಚೈಸಿ ಅವೈಲೇಬಲ್ ಇದೆ. ಬನ್ನೂರು TMC ಮೈಸೂರು ಡಿಸ್ಟಿಕ್ಕು ಬನ್ನೂರು ತಾಲೂಕು, ಅಲ್ಲಿ 2 ಫ್ರಾಂಚೈಸಿ ನೀವು ಅಪ್ಲಿಕೇಶನ್ ಹಾಕೋಬೋದು. ಅದೇ ರೀತಿಯಾಗಿ ಮೈಸೂರು ಡಿಸ್ಟಿಕ್ಕು KR ನಗರ TMCನಲ್ಲಿ 3 ಫ್ರಾಂಚೈಸಿ ಅವೈಲೇಬಲ್ ಇದೆ. ಮೈಸೂರು ಡಿಸ್ಟಿಕ್ಕು ಪಿರಿಯಾಪಟ್ಟಣದಲ್ಲಿ 1 ಫ್ರಾಂಚೈಸಿ ಅವೈಲೇಬಲ್ ಇದೆ. ನರಸೀಪುರ ನರಸೀಪುರ ಕೂಡ 2 ಅಪ್ಲಿಕೇಶನ್ ಹಾಕೋಬೋದು, 2 ಫ್ರಾಂಚೈಸಿ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ರಾಯಚೂರು ಡಿಸ್ಟಿಕ್ನಲ್ಲಿ ನೋಡಿ, ರಾಯಚೂರು ಡಿಸ್ಟಿಕ್ನಲ್ಲಿ 8 ಫ್ರಾಂಚೈಸಿ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ರಾಯಚೂರು ಡಿಸ್ಟಿಕ್ಕು ಸಿನ್ನೂರಿನಲ್ಲಿ 2 ಅಪ್ಲಿಕೇಶನ್ ಹಾಕ್ಬೋದು. ದೇವದುರ್ಗ ತಾಲೂಕಿನಲ್ಲಿ 2 ಫ್ರಾಂಚೈಸಿ ಹಾಕ್ಬೋದು. ಲಿಂಗಸೂರಿನಲ್ಲಿ 2 ಫ್ರಾಂಚೈಸಿ ಅವೈಲೇಬಲ್ ಇದ್ದಾವೆ. ಮಾನ್ವಿನಲ್ಲಿ ಕೂಡ 3 ಫ್ರಾಂಚೈಸಿ ಅವೈಲೇಬಲ್ ಇದ್ದಾವೆ, ಹಾಕೋಬೋದು. ಅದೇ ರೀತಿಯಾಗಿ
ಮಸ್ಕಿನಲ್ಲಿ ಕೂಡ ಒಂದು ಅವೈಲೇಬಲ್ ಇದೆ. ಮುದಗಲ್ನಲ್ಲಿ ಕೂಡ ಒಂದು ಫ್ರಾಂಚೈಸ್ ಅವೈಲೇಬಲ್ ಇದೆ. ಚನ್ನಪಟ್ಟಣ ರಾಮನಗರ ಡಿಸ್ಟಿಕ್ಕು ಚನ್ನಪಟ್ಟಣದಲ್ಲಿ ಕೂಡ 2 ಫ್ರಾಂಚೈಸಿಗೆ ಅವೈಲೇಬಲ್ ಇದೆ, ಹಾಕೋಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಕರ್ನಾಟಕವನ್ನು ಫ್ರಾಂಚೈಸಿಗೆ ಅರ್ಜಿಯನ್ನು ಸಲ್ಲಿಸೋದು ಆನ್ಲೈನ್ ಮುಖಾಂತರ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ರಾಮನಗರದಲ್ಲಿ ಬಿಡದಿ, ಈ ಒಂದು ಬಿಡದಿಯಲ್ಲಿ 2 ಫ್ರಾಂಚೈಸ್ ಅವೈಲೇಬಲ್ ಇದೆ. ತುಮಕೂರು ಟೌನ್ನಲ್ಲಿ 3 ಫ್ರಾಂಚೈಸ್ ಅವೈಲೇಬಲ್ ಇದೆ. ಅದಾನಂತರ ಕುಣಿಗಲ್ಲು, ತುಮಕೂರು ಡಿಸ್ಟಿಕ್ಕು ಕುಣಿಗಲ್ನಲ್ಲಿ 1 ಫ್ರಾಂಚೈಸ್ ಅವೈಲೇಬಲ್ ಇದೆ. ಪಾವಗಡ, ಈ ಒಂದು ಪಾವಗಡದಲ್ಲಿ ಕೂಡ 1 ಫ್ರಾಂಚೈಸಿ ಅವೈಲೇಬಲ್ ಇದೆ. ಅದಾನಂತರ ಉಡುಪಿ ಡಿಸ್ಟಿಕ್ನಲ್ಲಿ ಕುಂದಾಪುರದಲ್ಲಿ 2 ಫ್ರಾಂಚೈಸಿ ಅವೈಲೇಬಲ್ ಇದೆ. ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ದಾಂಡೇಲಿ ನೋಡ್ತಾ ಇದ್ದೀರಾ, ದಾಂಡೇಲಿನಲ್ಲಿ 1 ಫ್ರಾಂಚೈಸಿ, ಸಿರಿಸಿನಲ್ಲಿ 2 ಫ್ರಾಂಚೈಸಿ, ಅಂಕೋಲಾದಲ್ಲಿ 2 ಫ್ರಾಂಚೈಸಿ, ಭಟ್ಕಳದಲ್ಲಿ 2 ಫ್ರಾಂಚೈಸಿ, ಅಳಿಯಾಲದಲ್ಲಿ 1 ಫ್ರಾಂಚೈಸಿ ಅವೈಲೇಬಲ್ ಇದೆ. ಅದೇ ರೀತಿಯಾಗಿ ಕುಮಟಾ, ಈ ಒಂದು ಉತ್ತರ ಕನ್ನಡದಲ್ಲಿ ಕುಮಟದಲ್ಲಿ 2 ಫ್ರಾಂಚೈಸ್ ಅವೈಲೇಬಲ್ ಇದೆ. ಆದ ನಂತರ ವಿಜಯನಗರ, ವಿಜಯನಗರಕ್ಕೆ ಹೊಸಪೇಟೆ ಅಂತ ಕೂಡ ಕರೀತಾರೆ, ಹೊಸಪೇಟೆ ಜಿಲ್ಲೆ. ಇಲ್ಲಿ ಹೊಸಪೇಟೆಯಲ್ಲಿ 5 ಫ್ರಾಂಚೈಸಿ ಅವೈಲೇಬಲ್ ಇದೆ. ಹೊಸಪೇಟೆಗೆ ಹಾಕೋರು ಹಾಕ್ಬೋದು, 5 ಫ್ರಾಂಚೈಸಿ ಅವೈಲೇಬಲ್ ಇದ್ದಾವೆ. ಅದೇ ನಂತರ ಕಮಲಾಪುರ TP 1 ಫ್ರಾಂಚೈಸಿ, ಅಲ್ಮೇಲಿಗೆ 1 ಇದೆ. ಇಲ್ಲಿ ಸ್ನೇಹಿತರೆ ಅಲ್ಮೇಲು ಬರೋದು ವಿಜಯಪುರದಲ್ಲಿ ಬರುತ್ತೆ, ಕೇವಲ ವಿಜಯನಗರದಲ್ಲಿ 2 ಇದ್ದಾವೆ. ಇವಾಗ ವಿಜಯಪುರ ಸ್ಟಾರ್ಟ್ ಆಗಿದೆ. ವಿಜಯಪುರದಲ್ಲಿ ಅಲ್ಮೇಲ್ನಲ್ಲಿ 1 ಮತ್ತು ವಿಜಯಪುರ ಟೌನ್ನಲ್ಲಿ 3 ಇದ್ದಾವೆ. ಇಂಡಿನಲ್ಲಿ 3 ಫ್ರಾಂಚೈಸಿ, ಮುದ್ದೇಬಿಹಾಳ ತಾಲೂಕಿನಲ್ಲಿ 2 ಫ್ರಾಂಚೈಸಿ ಅವೈಲೇಬಲ್ ಇದ್ದಾವೆ. ಸಿಂದಗಿನಲ್ಲಿ ಕೂಡ 2 ಫ್ರಾಂಚೈಸಿ ಅವೈಲೇಬಲ್ ಇದ್ದಾವೆ. ಅದಾದ ನಂತರ ಮತ್ತೆ ತಾಳಿಕೋಟೆ ನೋಡಿ, ತಾಳಿಕೋಟೆನಲ್ಲಿ ಕೂಡ 2 ಫ್ರಾಂಚೈಸ್ ಹಾಕೋಬೋದು. ಶಹಾಪುರ ತಾಲೂಕು ನೋಡಿ, ಇವಾಗ ಯಾದಗಿರಿ ಡಿಸ್ಟಿಕ್ ಸ್ಟಾರ್ಟ್ ಆಗಿದೆ. ಯಾದಗಿರಿನಲ್ಲಿ ನೋಡಿ ಶಹಾಪುರಕ್ಕೆ 2 ಇದ್ದಾವೆ, ಸುರಪುರಕ್ಕೆ 1 ಇದೆ. ನಮ್ಮ ಸುರಪುರ ಇದೇನು ನೋಡ್ತಾ ಇದ್ದಾರೆ, ಈ ಸುರಪುರ ನಮ್ಮದಿದು. ನಮ್ಮ ಒಂದು ಸುರಪುರಿನಲ್ಲಿ ಆಲ್ರೆಡಿ ಇವಾಗ ಕರ್ನಾಟಕವನ್ನು ಫ್ರಾಂಚೈಸಿ ಚಾಲ್ತಿಯಲ್ಲಿದೆ. 1 ಕರ್ನಾಟಕವನ್ನು ನಮ್ಮ ಸುರಪುರಿನಲ್ಲಿ 1 ಇದೆ. ಸೊ ಹಾಗಾಗಿ ಮತ್ತೊಂದು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಯಾದಗಿರಿ ಡಿಸ್ಟಿಕ್ನಲ್ಲಿ 3 ಫ್ರಾಂಚೈಸ್ ಅವೈಲೇಬಲ್ ಇದೆ. ಗುರುಮಿಟ್ಕಲ್ಗೆ 2 ಫ್ರಾಂಚೈಸ್ ಅವೈಲೇಬಲ್ ಇದೆ. ಕೆಂಬಾವಿ ಪಟ್ಟಣಕ್ಕೆ, ಕೆಂಬಾವಿ ತಾಲೂಕಲ್ಲ ಇದು, ಕೆಂಬಾವಿ ಹೋಬಳಿ ಇದೆ, ಕೆಂಬಾವಿ ಹೋಬಳಿಗೆ 2 ಫ್ರಾಂಚೈಸನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ತಾಲೂಕುಗಳಿಗೆ ಮಾತ್ರ ಇಷ್ಟಿಷ್ಟು ಫ್ರಾಂಚೈಸಿಗಳಿಗೆ ಅವೈಲೇಬಲ್ ಇದ್ದಾವೆ, ಖಾಲಿ ಇದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 135 ಕರ್ನಾಟಕವನ್ನಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಿಷ್ಟು ಈ ಒಂದು ಲಿಸ್ಟು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕರ್ನಾಟಕವನ್ನು ಇಲ್ಲ ಅಲ್ಲಿಗೆ ಅಪ್ಲಿಕೇಶನ್ ಹಾಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಊರುಗಳಲ್ಲಿ ಕರ್ನಾಟಕವನ್ನಿಗೆ ಅವೈಲೇಬಲ್ ಇದೆ, ಅಂದರೆ ಲಭ್ಯವಿದೆ, ಹಾಕೋಕ್ಕೆ ನಿಮಗೆ ಅವಕಾಶ ಇದೆ. ಸೊ ಒಂದು ಸಲ ನಿಮ್ಮ ಹತ್ತಿರದ ಒಂದು DC ಆಫೀಸ್ನಲ್ಲಿ ಕರ್ನಾಟಕವನ್ನು ಗ್ರಾಮವನ್ಗೆ ಒಂದು ಸಂಬಂಧಿಸಿದಂತೆ ಒಂದು ಆಫೀಸ್ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳು ಇರ್ತಾರೆ, ಅವರಿಗೆ ಒಂದು ಭೇಟಿಯಾಗಿ ಈ ಒಂದು ಕರ್ನಾಟಕವನ್ನು ಫ್ರಾಂಚೈಸಿ ಲೊಕೇಶನ್ ಬಗ್ಗೆ ಮಾಹಿತಿಯನ್ನು ತೊಗೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಕನ್ಫರ್ಮ್ ಆದಾಗ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಕರ್ನಾಟಕವನ್ನಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ, ಕರ್ನಾಟಕವನ್ನಿಗೆ ಯಾವ ರೀತಿಯನ್ನು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ಒಂದು ಸಲ ನಿಮ್ಗೆ ಐಡಿಯಾ ಬರುತ್ತೆ ಆನ್ಲೈನ್ ಬಿಟ್ಟಾಗ ಯಾವ ರೀತಿ ಹಾಕೊಳ್ಳೋದಂತ. ಕೇವಲ 100 ರೂಪಾಯಿ ಕೊಟ್ಟು ನೀವು ಈ ಒಂದು ಕರ್ನಾಟಕವನ್ನು ಫ್ರಾಂಚೈಸಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಕೇವಲ 100 ರೂಪಾಯಿದಲ್ಲಿ ನಿಮಗೆ ಫ್ರಾಂಚೈಸಿ ಸಿಗ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ಅವೈಲೇಬಲ್ ಇದ್ದಾವೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.